So next we will move to fourth question. A uniform spherical shell of radius 0.2 meter has charge of 18 microcoulomb. Find the surface charge density of the spherical shell. Also find the electric field due to the shell at the distance of 0.4 meter from the center of the shell. So ಒಂದು ಶೆಲ್ ಇದೆ, ಆ ಶೆಲ್ದು ರೇಡಿಯಸ್ 0.2 ಮೀಟರ್, ಅದು ಚಾರ್ಜ್ 18 microcoulomb ಚಾರ್ಜ್ ಇದೆ. ಸೊ ವಿ ನೀಡ್ ಟು ಫೈಂಡ್ ಸಿಗ್ಮಾ, ದಟ್ ಈಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಇದಿಷ್ಟಿದೆ ಅಂತ ಕಂಡುಹಿಡಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಚಾರ್ಜ್ ಅಟ್ 0.4 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್. ಈ ಪಾಯಿಂಟ್ ಪಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ E8P ನ ಕಂಡುಹಿಡಿಬೇಕು. ಸೊ ಫಸ್ಟ್ ಸಿಗ್ಮಾ ಫಾರ್ಮುಲಾ ಏನು? ಕ್ಯೂ ಬೈ ಏರಿಯಾ, ಸರ್ಫೇಸ್ ಏರಿಯಾ. ಸೊ ಕ್ಯೂ ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ? 18 ಮೈಕ್ರೋಕೂಲಮ್, ದಟ್ ಈಸ್ 18 into 10⁻⁻6. ಏರಿಯಾ ಅಂದರೆ ಏರಿಯಾ ಆಫ್ ದ ಸ್ಪಿಯರ್, ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಎಷ್ಟು? 4πr². ಸೊ 18 into 10⁻⁻6 divided by 4 into pi means 3.14 into r ಎಷ್ಟಿದೆ? ಡಿಸ್ಟೆನ್ಸ್ ಡಿಸ್ಟೆನ್ಸ್ ನಾಟ್ ರೇಡಿಯಸ್ ಆಫ್ ದ ಸ್ಪಿಯರ್ 0.2, ದಟ್ ಈಸ್ r is equals to 0.2. ಅದನ್ನು 2 into 10⁻⁻1 ಅಂತಾನು ಬರೀಬೋದು. ಸೊ 2 into 10⁻⁻1 whole square. ಸೊ 18 into 10⁻⁻6 by 4 into 3.14 into 2 square 4 ಆಗುತ್ತೆ, into 10⁻⁻2 ಆಗುತ್ತೆ. ಸೊ 18 4 4 the 16 into 3.14 into 10⁻⁻6 by 10⁻⁻2. ಸೊ 18 divided by 16 into 3.14 ಮಾಡಿದ್ರೆ 0.35 ಬರುತ್ತೆ, into 10⁻⁻6 ಅಲ್ಲಿ -2 ಆದರೆ -4. ಸೊ ಸಿಗ್ಮಾ is equals to 0.35 into 10⁻⁻4 ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಸೊ ಇದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನು ಕೇಳಿದ್ದಾರೆ? ಆಲ್ಸೋ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಶೆಲ್ ಅಟ್ ದ ಡಿಸ್ಟೆನ್ಸ್ ಆಫ್ 0.4 ಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಶೆಲ್. ಸೊ ಪಾಯಿಂಟ್ ಪಿ ಅಲ್ಲಿ ನಾವೇನು ಕಂಡುಹಿಡಬೇಕು? ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಶೆಲ್ ಫಾರ್ಮುಲಾ ಏನು? E is equals to 1/4πε0 Q by r², ಸೇಮ್ as like of electric field, normal electric field. 1/4πε0 ಅಂದರೆ 9 into 10⁻9. Q ಚಾರ್ಜ್ ಎಷ್ಟು ಅಂತ ಕೊಟ್ಟಿದ್ದಾರೆ? ಚಾರ್ಜ್ ಇಸ್ 18 into 10⁻⁻6 by r². r ಅಷ್ಟು 0.4, 4 into 10⁻⁻1 ಅಂತ ಬರ್ಕೋತೀನಿ, ಹೋಲ್ ಸ್ಕ್ವೇರ್. ಸೊ 9 into 10⁻9 into 18 into 10⁻⁻6 by 4 square 16 into 10⁻⁻2 ಆಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ E is equals to, ನೆಕ್ಸ್ಟ್ 2 9s 2 8s, ಸೊ 9 into 9 by 8 into 10⁻9 into 10⁻⁻6 by 10⁻⁻12. 9 9s 81 by 8 into 10⁻9 into 10⁻⁻4, -6 ಅಲ್ಲಿ -2 -4. 81 by 8 is almost approx 10.1 into 10⁻5. So electric field is 10.1 into 10⁻5 Newton per coulomb. ಸೊ ಮಿಕ್ಕಿದ್ದ ಇದೇ ಥರ ರಿಲೇಟೆಡ್ ಕ್ವಶನ್ಸ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಪ್ಲೀಸ್ ನೋಡಿ. ಸೊ ಇದೇ ಥರ ರಿಲೇಟೆಡ್ ಕ್ವಶನ್ಸ್ನ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಲಿಂಕ್ ಹಾಕಿದ್ದೀವಿ. ಸೊ ಪ್ಲೀಸ್ ನೋಡಿ, ನಿಮಗೆ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಡೈಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ.